ಅರ್ಜುನ್ ಸರ್. ನಮಸ್ಕಾರ ಎಲ್ಲರಿಗೂ. ಓಕೆ, ನಮಸ್ಕಾರ ಎಲ್ಲರಿಗೂ. ಜೈಸನ್ ವಾಪಸ್ ಬಂದ್ರ ಬೆಂಗಳೂರಿಗೆ? ಹಾ, ಬಂದಿದ್ದೆ ಸರ್. ನಾನು ಎಲ್ಲ ರೆಕಾರ್ಡಿಂಗ್ ವಾಚ್ ಮಾಡಿದ್ದೆ. ನೋಡಿದ್ದೇನೆ. ಒಂದು ರೆಕಾರ್ಡಿಂಗ್ ಬಾಕಿ ಅದು ನೋಡಿ, ಆ ರೆಕಾರ್ಡ್ ನೋಡಿ. ಓಕೆ sir, Janardhan sir, I have one problem. I'm facing one problem. I just thought I'll share with you. So I don't know. I don't know. My mind is not working, or I'm so occupied. But this test I'm not able to do. Only I tried. I think maybe 2 weeks back one test, and I was so confused with this test, and I did not try only. So what is happening? Should I revise all the things before I try the test? Yeah, you could do that. You revise. So once again, you see 1 or 2 times the classes, then you attend that. Okay. That is easy. Okay, I will do that. Yeah, I'll repeat the classes. Yeah. Okay. ಜೈಸನ್, ಏನು ತಿಂಡಿ ನಿಮ್ಮ ಮನೆಯಲ್ಲಿ? ಟುಡೇ ಇವತ್ತು ನಾನು ಆಡಿಯೋ ಇಲ್ಲ. ತಿಂಡಿ ಆಗಿಲ್ಲ ಇನ್ನ? ತಿಂಡಿ ಆಗಿತ್ತೆ, ಪರಾಠ ತಿಂಡಿ. ನಾನು ಪರಾಠ ತಿಂಡಿ ಆಯ್ತಾ? ತಿಂಡಿ ಆಯ್ತಾ? ತಿಂಡಿ ಆಯ್ತಾ? ಅಭಿರೂಪನ್ ಕೇಳಿ, ತಿಂಡಿ ಆಯ್ತಾ ಅಂತ. ಅಭಿರೂಪನ್ ಅವರೇ ನಮಸ್ಕಾರ. ನಮಸ್ಕಾರ ಜೇಸನ್ ಅವರೇ. ತಿಂಡಿ ಆಯ್ತಾ? ತಿಂಡಿ ಆಯ್ತು. ನೀವು ತಿಂಡಿ ಆಯ್ತಾ? ನಿಮ್ದು ತಿಂಡಿ ಆಯ್ತಾ? ನಿಮ್ದು ತಿಂಡಿ ಆಯ್ತಾ? ಆಯ್ತು, ನಂದು ತಿಂಡಿ ಆಯ್ತು. ನಮಸ್ಕಾರ ಬಲ್ದೀಪ್. ಕೇಳಿ ಅವ್ರನ್ನ, ಏನು ತಿಂಡಿ ಕೇಳಿ. ಗುರುಪ್ರವರೇ ತಿಂಡಿ ಆಯ್ತಾ? I'm not able to hear. Are you guys able to hear? ಆಯ್ತು ಬಲ್ದೀಪ್ ರವರೇ. ನಿಮ್ದು ತಿಂಡಿ ಆಯ್ತಾ? ಆಯ್ತು. ಮಸಾಲೆ ದೋಸೆ ಆಯ್ತು. ಏನು ತಿಂಡಿ ಮಾಡಿದ್ರಿ? ಗುಡ್. ನಾನು ಮಸಾಲೆ ದೋಸೆ ಮಾಡಿದ್ದೆ. ತಿಂದೆ. How do we say I did not have breakfast, or I will have late breakfast, or I'll have brunch kind of thing? ನಾನು ಲೇಟ್ ಆಗಿ ಟಿಫನ್ ಮಾಡುವೆ. ನಾನು ಲೇಟ್ ಆಗಿ ಟಿಫನ್. ನಾನು ಲೇಟ್ ಆಗಿ ತಿಂಡಿ ತಿನ್ನುವೆ. ತಿನ್ನುವೆ. I will eat breakfast late. Okay. I don't know, majority of the people might have gone today. Only Ravindran sir said, I won't join. Okay. So, ನಾನು ತಿಂಡಿ ತಿನ್ನುವೆ, ನೆಗೆಟಿವ್ ಸೆಂಟೆನ್ಸ್. ನಾನು ತಿಂಡಿ ತಿನ್ನಲ್ಲ. ನಾನು ತಿಂಡಿ ತಿನ್ನುವೆ, ನೆಗೆಟಿವ್ ಸೆಂಟೆನ್ಸ್. ನಾನು ತಿಂಡಿ ತಿನ್ನಲ್ಲ. I will eat breakfast. I will not eat breakfast. I will not eat breakfast. ನಾನು ತಿಂಡಿ ತಿನ್ನಲ್ಲ. ನಾನು ಆಫೀಸ್ಗೆ ಹೋಗಲ್ಲ. ನಾನು ಆಫೀಸ್ಗೆ ಹೋಗುತ್ತೇನೆ. ನಾನು ಆಫೀಸ್ಗೆ ಹೋಗುವುದಿಲ್ಲ. ನಾನು ಹೋಗಲ್ಲ. Can you say 2-3 sentences like this? I will go to temple. I will not go to temple. ನಾನು ದೇವಸ್ಥಾನಕ್ಕೆ ಹೋಗುತ್ತೇನೆ. ನಾನು ದೇವಸ್ಥಾನಕ್ಕೆ ಹೋಗಲ್ಲ. ಐ ವಿಲ್ ನಾಟ್ ಗೋ ಟು ಟೆಂಪಲ್. ನಾನು ದೇವಸ್ಥಾನಕ್ಕೆ ಹೋಗಿಲ್ಲ. ದೇವಸ್ಥಾನಕ್ಕೆ ಹೋಗಲ್ಲ. ಟ್ರೈ ಮಾಡಿ, 1-2-3 ಸೆಂಟೆನ್ಸ್ ಹೇಳಿ. ನಾನು ಊರಿಗೆ ಹೋಗಿದ್ದೇನೆ. ನಾನು ಊರಿಗೆ ಹೋಗೋದಲ್ಲ. What is Uruge? ನೇಟಿವ್ ಪ್ಲೇಸ್. ಊರಿಗೆ, Native. ಗಾವ್ಕೋ. ನಾನು ಊರಿಗೆ ಹೋಗುತ್ತೇನೆ. ನಾನೇ ಊರಿಗೆ ಹೋಗಲ್ಲ. ಹೋಗಲ್ಲ. ಸೇ ಜೈಸನ್ ಲೈಕ್ ದಿಸ್. ಬೇರೆ 2 ಸೆಂಟೆನ್ಸ್ ಹೇಳಿ.
ಆ, ನಾನು ಮಾಲ್ಗೆ ಹೋಗುತ್ತೇನೆ. ನಾನು ಮಾಲ್ಗೆ ಹೋಗಲ್ಲ. ವೆರಿ ನೈಸ್, ವೆರಿ ನೈಸ್. ಇನ್ನೊಂದು 2 ಸೆಂಟೆನ್ಸ್ ಹೇಳಿ. ಆ, ನಾನು what is the other thing? Now I can't think of where we are going. ನಾನು sir, what is the word for games or play? ಆಟ, ಆಟ. ನಾನ ನಾನು ಆಟಗೆ ಹೋಗುತ್ತೇನೆ. ನಾನು ಆಟಗೆ ಹೋಗಲ್ಲ. ಆಟಕ್ಕೆ, ಆಟಕ್ಕೆ. ಆಟಕ್ಕೆ ಹೋಗಲ್ಲ. ಓಕೆ, ಅಬ್ರೀಫ್ ನೀವು ಟ್ರೈ ಮಾಡಿ ಒಂದು 2-3 ಸೆಂಟೆನ್ಸು. Group mute. You're on mute. You're on I'm mute. sorry, I'm Abhi. sorry. Sorry. ನಾನು ನಾನು ಆಫೀಸ್ ಹೋಗಿದ್ದೇನೆ. ನಾನು ಆಫೀಸ್ ಹೋಗಲ್ಲ. ಹೋಗುತ್ತೇನೆ, ಹೋಗುತ್ತೇನೆ. ನಾನು ಆಫೀಸ್ ಹೋಗುತ್ತೇನೆ. ನಾನು ಆಫೀಸ್ ಹೋಗಲ್ಲ. ಆಫೀಸ್ಗೆ ಹೋಗಲ್ಲ. ಆಫೀಸ್ಗೆ ಹೋಗಲ್ಲ. ಹಾ, ನಾನು ದೇವಸ್ಥಾನಕ್ಕೆ ಹೋಗುತ್ತೇನೆ. ನಾನು ದೇವಸ್ಥಾನಕ್ಕೆ ಹೋಗಲ್ಲ. ವೆರಿ ನೈಸ್. ಪ್ರೀತಿ ಮೇಡಮ್, ನೀವು ಟ್ರೈ ಮಾಡಿ ಒಂದು 2 ಸೆಂಟೆನ್ಸು. Yes. So I'll say ನಾನು ಸ್ನೇಹಿತ ಮನೆ ಹೋಗುತ್ತಾನೆ. ಹೋಗುತ್ತೇನೆ, ಹೋಗುತ್ತೇನೆ, ಹೋಗುತ್ತೇನೆ. ಹೋಗುತ್ತೇನೆ. ನಾನು ಸ್ನೇಹಿತ ಮನೆ ಹೋಗಲ್ಲ. ನಾನು ಆಫೀಸ್ ಹೋಗುತ್ತೇನೆ. ನಾನು ಆಫೀಸ್ಗೆ ಹೋಗಲ್ಲ. ನಾನು ದೇವಸ್ಥಾನ ಹೋಗುತ್ತೇನೆ. ನಾನು ದೇವಸ್ಥಾನ ಹೋಗಲ್ಲ. ವೆರಿ ನೈಸ್. ನಾನು ಆಫೀಸ್ಗೆ ಹೋಗುತ್ತೇನೆ. ನಾನು ಆಫೀಸ್ಗೆ ಹೋಗಲ್ಲ. ಲೈಕ್ ನಾನು ದಿಸ್. ಟ್ರೈ ಮಾಡ್ತೀನಿ ಸರ್. ನಾನು ಮಾಡಿ ಟ್ರೈ ಮಾಡಿ ಮಾಡ್ತೀನಿ ಸರ್. ಬಳಿ ಬಟ್ ನಾನು ಮಗಳು ಪೇರೆಂಟ್ ಟೀಚರ್ ಭೇಟಿಗೆ ಹೋಗುತ್ತೇನೆ. ಹ್ಮ್, ನಾನು ಮಗ ಪೇರೆಂಟ್ ಟೀಚರ್ ಭೇಟಿಗೆ ಹೋಗಲ್ಲ. ನೈಸ್. ಇನ್ನೊಂದು ಹೇಳಿ. ಒನ್ ಮೋರ್, ಒನ್ಸ್ ಅಗೇನ್. ಇನ್ನೊಂದು What do ಹೇಳಿ. we say school? Sir, what do we say school? ಶಾಲೆ, ಶಾಲೆ, ಶಾಲೆ. ಶಾಲೆ. Okay. ಹಾ, Hospital? ಬಲ್ದೀಪ್ ಇನ್ನೊಂದು ಹೇಳಿ, ಇನ್ನೊಂದು ಹೇಳಿ. So what do we say hospital? ಆಸ್ಪತ್ರೆ, ಆಸ್ಪತ್ರೆ, ಆಸ್ಪತ್ರೆ. ಹಾಸ್ಪಿಟಲ್. ಬಲ್ದೀಪ್ ಒಂದು ಟ್ರೈ ಮಾಡಿ ಇನ್ನೊಂದು. ನಾನು ಜಿಮ್ಗೆ ಹೋಗುತ್ತೇನೆ. ಹ್ಮ್, ನಾನು ಜಿಮ್ಗೆ ಹೋಗಲ್ಲ. ಸರಿ ಇದೆ. ನಾನು ಈಗ ಒಂದು ಎರಡು ವರ್ಡ್ ಇಂಟ್ರೊಡ್ಯೂಸ್ ಮಾಡ್ತೇನೆ. ಫಾಸ್ಟ್ ಸರಿ ಸರ್. ಅಂಡ್ ಸ್ಲೋ. ಫಾಸ್ಟ್ ಅಂಡ್ ಸ್ಲೋ. ತೇಜ್. ಇನ್ ಕನ್ನಡ ವೇಗ, ವೇಗ. VEGA, ವೇಗ. ಸ್ಲೋ, ನಿಧಾನ, ನಿಧಾನ. ನಿಧಾನವಾಗಿ. ನಿಧಾನವಾಗಿ. Sir, Nidana is separate and Nildana is Right. different, right? ನಿಧಾನ ಸ್ಟೇಷನ್, ಮೇಡಮ್. Nidana station and Nidana is slow, right? ನಿಧಾನ ಇಸ್ ಸ್ಲೋ. ನಾನು ಕನ್ನಡ ಕಲಿತೇನೆ ಸ್ವಲ್ಪ ನಿಧಾನವಾಗಿ. Again, Janada sir's internet is slow, I think. It dropped off. Just a second. Internet some problem is What there, did I you think. say, Bandi? Nanu Kannada. Something you share, right? Nanu Kannada. ನಾನು ನಾನು ಕನ್ನಡ ನಿಧಾನವಾಗಿ. ಕಲಿತಿದ್ದೇನೆ
ದಯವಿಟ್ಟು ನಿಧಾನವಾಗಿ 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 ಸ್ಪೀಕ್. ವಾಟ್ ವಾಸ್ ದಟ್? ಸಾರಿ. ಹೇಳಿ. ಮಾಡ್ತೀನಿ. ಮಾತಾಡು. ಮಾತನಾಡಿ, ನಿಧಾನವಾಗಿ ಮಾತನಾಡಿ. Sir, your voice is, I think, breaking. ನಿಧಾನ means slow. ವೇಗ ಫಾಸ್ಟ್, ನಿಧಾನ VEGA ವೇಗ, NIDHA ನಿಧಾನ is slow. Is it clear? ಪ್ರೀತಿ ಮೇಡಮ್, ಈಗ ನಾನು ನೀವು ಮಾತಾಡೋಣ. ಈಗ ಲೆಟ್ ಇಸ್ ಕಾನ್ವರ್ಸೇಷನ್. ನಾವು ಮಾತಾಡೋಣ ಈಗ. ನಾನು ಕನ್ನಡ ಕಲಿಯುತ್ತೇನೆ, ನಿಧಾನವಾಗಿ ಮಾತನಾಡಿ. ವೆರಿ ಗುಡ್, ವೆರಿ ಗುಡ್. I will introduce one more word, relative. Nenta. 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 Relative. Relatives, ನೆಂಟರು. Plural, ನೆಂಟರು. ನೆಂಟರು. NENTA, ನೆಂಟ. Relative. Relatives, ನೆಂಟರು. ರು you need to add. NENTARU, ನೆಂಟರು. Singular, plural. Sir, one doubt before we go to the next sentence. You had said ನಾನು ತಿಂಡಿ ತಿನ್ನುವೆ for I will eat. So by that logic, ನಾನು ಆಫೀಸ್ಗೆ ಹೋಗುವೆ should be for I will go to office. No. ನಾನು ತಿನ್ನುವೆ simple present tense. ನಾನು ತಿನ್ನುತ್ತೇನೆ future tense. See, take example. Take example. I have a glass of water. I'm going to drink now. Drink water. I drink water. ನಾನು ಕುಡಿಯುವೆ. Within fraction of second, I drink water. Oh, so ತಿನ್ನುವೆ is I will eat. ಕುಡಿಯುವೆ I will drink. So when do you use ತಿನ್ನುವೆ? When do you use ತಿನ್ನುತ್ತೇನೆ? Tinnuve is plural, sir. Ramchandra sir. Tinnuve is plural. Drink water. I think I can't hear. Is the problem with the network? ಸಾರು, ನೀವು ಇಂಟರ್ನೆಟ್ ಸ್ವಲ್ಪ ಸ್ಲೋ ಇದೆ. I eat breakfast. I drink water. Is the present. I will close my video. Let us see that. Am I able? Am I audible? Yes, sir. Now you're audible. Yes, audible. Okay. So I switched off my video also for time being. Okay. So, Ramchandran sir. So I'm going to do action now. So take example. I'll once again demonstrate. Water is in front of me. So you may ask me, do you drink water? Yes, I drink water. ನಾನು ನೀರು ಕುಡಿಯುವೆ. You are asking me, do you drink water? Yes, I drink water. Will you drink water? ನೀನು ನೀರು ಕುಡಿಯುತ್ತೀಯಾ? Yes, ನಾನು ನೀರು ಕುಡಿಯುತ್ತೇನೆ. Am I audible? Lost your voice. ರಕ್ಷಿ ನೆಟ್ ಕೂಡ ಹಂಗೊಂಚೂರು ನಿನ್ನ ನೆಟ್ ಆನ್ ಮಾಡು. ಒಪ್ಪೋ ಅಲ್ವಾ?
or no, two set. Someone speaks something. I think we are all call or Yeah, I can hear you, Baldeep. okay, okay. Yeah, even I can hear you. I think sir was restarting his internet. Yeah, Yeah. it looks like. I always make you guys co-host. Okay, so just in case, because I'm driving, so just in case if it gets lost, then someone can take the control. Yeah, You all are co-host now. awesome. Initially, I thought I have a problem at my end because I could not hear. So, I think but Baldeep, this is very helpful to have the videos, at least for the classes that I missed. Like at least I can go to the video. I can, they all have been listen. very interactive videos, and Yeah, yeah. they are full of interactions. I mean, we have done a lot of mistakes. Even still, we are understanding the difference between Tinue and all those. So, Can you, like this. Baldeep, can you hear me? Yes, we can Yes, hear sir. you loud and clear. ಚೆನ್ನಾಗಿದೆ sir. Okay, I don't know. My bandwidth also today is very low. ಈಗ ಚೆನ್ನಾಗಿದೆ sir. ಈಗ ಚೆನ್ನಾಗಿದೆಯಾ? Okay. So that's why I'm not on the video for Okay, timing sir. interaction. Yeah, Okay. it's very clear now. I think just Yeah. let's continue. Okay, fine. So Ramchandran sir, I'm coming back again. Nanu tinnuve means simple present tense. If you ask me, do you eat? Yes, I eat. Nanu tinnuve, ನೀನು ತಿನ್ನುವೆಯಾ? ನಾನು ತಿನ್ನುವೆ. Will you eat? ನೀನು ತಿನ್ನುತ್ತೀಯಾ? ಹೌದು, ನಾನು ತಿನ್ನುತ್ತೇನೆ. Future ತಿನ್ನುತ್ತೇನೆ is a future. ತಿನ್ನುವೆ is a simple present tense. Okay, got it. Simple Okay. present tense. You got it, sir? Yes. Sir, can you repeat the question here? Sir, can you repeat the question here Yeah, when yeah. they say, did Yeah, you eat? I will ask same question. ರಾಮಚಂದ್ರನ್ ಸರ್, ನಿಮಗೆ ಕೇಳ್ತೀನಿ ಅದನ್ನ. ನೀವು ನೀವು ತಿಂಡಿ ತಿನ್ನುವಿರಾ? ನಾನು ತಿಂಡಿ ತಿನ್ನುವೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಈಗ ಫ್ಯೂಚರ್ ಟೆನ್ಸ್ ಕೇಳ್ತೀನಿ. ನೀವು ತಿಂಡಿ ತಿನ್ನುತ್ತೀರಾ? ನಾನು ತಿಂಡಿ ತಿನ್ನುತ್ತೇನೆ. ಸೂಪರ್, ಸೂಪರ್. ದಟ್ ಇಸ್ ಅ ಡಿಫರೆನ್ಸ್. ಈಗ ಅದೇ ಪ್ರಶ್ನೆನ ಪ್ರೀತಿಯವರಿಗೆ ಕೇಳಿ ನೀವು. ಪ್ರೀತಿ ಅವರೇ ನಮಸ್ಕಾರ. Namaskar. ನೀವು ತಿಂಡಿ ತಿನ್ನುವಿರಾ? ತಿನ್ನುವಿರಾ? So I Will will you have eat? yeah. So nanu tinnuve. So I'm eating or I will eat. Not Right now. eating. ನಾನು ತಿಂಡಿ I'll ತಿನ್ನುವೆ. eat right now. Nanu tindi tinnuve. ಹಾ. I'm eating, right? No, I am not eating. I eat, that's all. Okay, I eat. Okay. And then howda nanu tindi tinnuteve. Tinnuteve, right? So I will eat. ತಿನ್ನುತ್ತೇನೆ. Tene. So howda nanu tindi tinnutene. So this I will eat, right? Yes, exactly. Yes, exactly. And
ನಾನು ತಿಂಡಿ ತಿನ್ನುವೆ. I eat. Yes, yes. Okay. I will eat. ನಾನು ತಿಂಡಿ ತಿನ್ನುತ್ತೇನೆ. Hmm. I go to temple. ನಾನು Okay. ದೇವಸ್ಥಾನಕ್ಕೆ ಹೋಗುವೆ. I will go to temple. ನಾನು ದೇವಸ್ಥಾನಕ್ಕೆ ಹೋಗುತ್ತೇನೆ. Future, anytime. You decide. ನಾನು ಆಫೀಸ್ಗೆ ಹೋಗುವೆ. I go to office. I will go to office. ನಾನು ಆಫೀಸ್ಗೆ ಹೋಗುತ್ತೇನೆ. I call to you. I will call to you. ನಾನು ನಿನಗೆ ಕರೆ ಮಾಡುವೆ. ನಾನು ನಿನಗೆ ಕರೆ ಮಾಡುತ್ತೇನೆ. Clear? Yeah. Ramchandran sir, clear it is? So So let me present ask is Ramchandran question. I will ask you the question, then you answer, sir. Okay. So, Ramchandran ನಮಸ್ಕಾರ sir. ರಾಮಚಂದ್ರ ಅವರೇ. ನಮಸ್ಕಾರ. ನೀವು ತಿಂಡಿ ವೀರಾ. ನೀವು ನೀವು ತಿಂಡಿ ತಿನ್ನುವಿರಿ. ತಿನ್ನುವಿರಾ? ತಿನ್ನುವಿರಾ? ನಾನು ತಿಂಡಿ ತಿನ್ನುವೆ. And the second answer? ನೀವು ಹೇಳ್ಬೇಕು. No, you should ask. ನೀವು ತಿಂಡಿ ತಿನ್ನುತ್ತೀರಾ? You should ask. ನೀವು ತಿಂಡಿ ತಿನ್ನುತ್ತೀರಾ? ನಾನು ತಿಂಡಿ ತಿನ್ನುತ್ತೇನೆ. ವೆರಿ ಗುಡ್ ಸರ್, ವೆರಿ ಗುಡ್, ವೆರಿ ಗುಡ್. ಅವಿರೂಪ್, ನೀವೀಗ ಪ್ರೀತಿ ಮೇಡಮ್ ಕೇಳಿ ನೀವು. ನೀವು ತಿಂಡಿ ತಿನ್ನುವಿರಾ? ಎಸ್. ನಾನು ತಿಂಡಿ ತಿನ್ನುವೆ. ವೆರಿ ಗುಡ್, ವೆರಿ ಗುಡ್. I am eating. No, present. No, I eat. Sorry. I eat. Okay. I am eating is, sir. I am eating. ನಾನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನಾನು ತಿನ್ನುತ್ತಿದ್ದೇನೆ. ಅರೆ ತಿನ್ನುತ್ತೇನೆ. Okay, yes. मैं खा रहा हूँ. Right. Yeah. Okay. The next question is, ನಾನು ತಿಂಡಿ ತಿನ್ನುತ್ತೀರಾ? ನೀವು ತಿಂಡಿ ತಿನ್ನುತ್ತೀರಾ? Yeah. So I'll say ಹೌದಾ? ನಾನು ಹೌದು ನಾನು ತಿಂಡಿ ತಿನ್ನುತ್ತೇನೆ. Very nice. So you keep it in your mind. So another one, nenta. I said no word. Nenta is a relative. Nentaru is relatives, plural. Nenta is a singular. Nentaru plural. In Hindi also bandhu also relative only. Bandhugalu, relatives. We have two words in Kannada, nenta, bandhu. Nentaru, bandhugalu. We have two words, whichever the word you want to add, you could use. Nenta, relative. Nentaru, relatives. Nenta. Is it clear? Preeti madam, is it clear? Yes, sir, it's clear. Nenta is the relative. Nentaru is relatives. And bandhu is the relative, and bandhugalu is again relative. Very good. Take example, mara, tree. Tree is mara. Okay. M-A-R-A, mara, tree. Maragalu, plural. Maragalu. Okay. G-A-L-U, maragalu. Okay. Glass, lota. Glass, lota. Glasses, lotagalu. So there's one question here. How will I say fill all the lotas? Lotagalu? Lota fill ಮಾಡಿ. Lota ತುಂಬಿ. ಲೋಟಗಳನ್ನು ತುಂಬಿ. Okay. Fill means tumbu. T-U-M-B-U, tumbu. Fill means tumbu.
Okay. So bring, take along, karedu. Take along, karedu. Karedu. Take along with me. Take example. I take, ನಾನು ರಾಮಚಂದ್ರನ್ ಸರ್ ಅನ್ನ ಏರ್ಪೋರ್ಟ್ಗೆ ಕರೆದುಕೊಂಡು ಹೋಗುವೆ. ಐ ಟೇಕ್ ರಾಮಚಂದ್ರನ್ ಸರ್ ಅಲಾಂಗ್ ವಿತ್ ಮೀ ಟು ದ ಏರ್ಪೋರ್ಟ್. ಕರೆದುಕೊಂಡು ಹೋಗುವೆ, ಕರೆದು. ಟೇಕ್ ಅಲಾಂಗ್. ಕರೆದು. Kare is also used for this call. ಕರೆದುಕೊಂಡು. ವಿತ್ ಮೀ, ಕರೆದುಕೊಂಡು. With me, I take you. Take along with me. I take Ramachandran sir to the airport along with me. ಕರೆದುಕೊಂಡು. Take along with me. Phone it, we get that message ಸ್ವಲ್ಪ ಸಮಯದ ನಂತರ ಕರೆ ಮಾಡಿ. ಕರೆ means call. Call means I take you. Take along with you. ಕರೆದೆ. ಕರೆದು means take along. I will use this. These are the words today you need to learn. So now, Preeti madam, I speak with you now. Okay. Put on your video. You and myself, we are meeting on the road. Both of us, we are meeting on the road. I am going to the temple. You are also coming to the temple. I am asking you, Preeti madam, ಎಲ್ಲಿ ಹೋಗ್ತಿದ್ರಿ? You should say, ನಾನು ದೇವಸ್ಥಾನಕ್ಕೆ ಹೋಗುತ್ತಿದ್ದೇನೆ. ನಾನು ದೇವಸ್ಥಾನಕ್ಕೆ ಹೋಗುತ್ತಿದ್ದೇನೆ. ಓಕೆ, ಹೌದಾ? ನಾನು ಬರ್ತೀನಿ. Sir, please ask the question again. ಎಲ್ಲಿಗೆ ಹೋಗಿದ್ರಿ? ಎಲ್ಲಿಗೆ ಹೊರಟಿದ್ರಿ? ಎಲ್ಲಿಗೆ? Where are you going? ಎಲ್ಲಿಗೆ ಹೋಗ್ತಿದ್ರಿ? ಎಲ್ಲಿಗೆ ಹೊರಟಿದ್ರಿ? ಓಕೆ, ಬೋತ್ ಆರ್ ಸೇಮ್. ನಾನು ದೇವಸ್ಥಾನಕ್ಕೆ ಹೋಗುತ್ತಿದ್ದೇನೆ. ನಾನು ದೇವಸ್ಥಾನಕ್ಕೆ ಹೋಗುತ್ತಿದ್ದೇನೆ. ಓಕೆ, now ask one by one question now. ನಮಸ್ಕಾರ ಪ್ರೀತಿ ಅವರೇ. ನಮಸ್ಕಾರ ರಾಮಚಂದ್ರ ಸರ್ ಅವರೇ. ಎಲ್ಲಿಗೆ ಹೋಗುತ್ತಿದ್ದೀರಿ? ನಮಸ್ಕಾರ ಜನಾರ್ದನ್ ಸರ್ ಅವರೇ. ಸಾರಿ. ಎಲ್ಲಿಗೆ ಹೋಗುತ್ತಿದ್ದೀರಿ? ನಾನು ದೇವಸ್ಥಾನಕ್ಕೆ ಹೋಗುತ್ತಿದ್ದೇನೆ. ನೀವು ಬಹಳ ವೇಗವಾಗಿ ನಡೆಯುತ್ತಿದ್ದೀರಿ. ಯು ಆರ್ ವಾಕಿಂಗ್ ವೆರಿ ಫಾಸ್ಟ್. ನೀವು ವೇಗವಾಗಿ, ಯು ಆರ್ ವಾಕಿಂಗ್ ಟೂ ಫಾಸ್ಟ್. ನೀವು ವೇಗವಾಗಿ ನಡೆಯುತ್ತಿದ್ದೀರಿ. ಯು ಆರ್ ವಾಕಿಂಗ್ ವೆರಿ ಫಾಸ್ಟ್. ನಾನು ನಿಧಾನವಾಗಿ ನಡೆಯುತ್ತೇನೆ. ಐ ಆಮ್ ವಾಕಿಂಗ್ ಸ್ಲೋ. I am telling you are walking too fast. I am telling you are walking very slow. Means I am telling you are walking too fast. I am walking very slow. Okay? Clear? This is my statement. ನೀವು ವೇಗವಾಗಿ ನಡೆಯುತ್ತಿದ್ದೀರಿ. ನಾನು ನಿಧಾನವಾಗಿ ನಡೆಯುತ್ತೇನೆ. You are walking. Nadidane, what is the spelling? Walking. Nadi, N-A, capital D-I, nade, Y-U, T-T-I, D-D-E-N-E, ನಡೆಯುತ್ತಿದ್ದೇನೆ. Walking. Present continuous tense. ನೀವು ವೇಗವಾಗಿ ನಡೆಯುತ್ತೇನೆ. ನೀವು ವೇಗವಾಗಿ ನಡೆಯುತ್ತಿದ್ದೀರಿ. TTI, DDERI, ನಡೆಯುತ್ತಿದ್ದೀರಿ. Okay? Okay. ನಾನು ನಿಧಾನವಾಗಿ ನಡೆಯುತ್ತಿದ್ದೇನೆ. ಓಕೆ. ನಡೆಯುತ್ತಿದ್ದೇನೆ, no difference. It is a local language, a text language kind of a thing. Don't worry. Okay? Is it clear? It's clear.
ಪ್ರೀತಿಯವರೇ ನಮಸ್ಕಾರ. ನಮಸ್ಕಾರ ಜನಾರ್ದನ್ ಸರ್ ಅವರೇ. ಹೇಗಿದ್ದೀರಾ? ನಾನು ದೇವಸ್ಥಾನಕ್ಕೆ ಹೋಗುತ್ತಿದ್ದೇನೆ. ಐ ಆಸ್ಕ್ಡ್ ಹೌ ಆರ್ ಯು? ನಾನು ಚೆನ್ನಾಗಿದ್ದೇನೆ. ಎಲ್ಲಿಗೆ ಹೊರಟಿದ್ದೀರಿ? ನಾನು ದೇವಸ್ಥಾನಕ್ಕೆ ಹೋಗುತ್ತಿದ್ದೇನೆ. ನಾನು ದೇವಸ್ಥಾನಕ್ಕೆ ಬರುತ್ತಿದ್ದೇನೆ. ನೀವು ವೇಗವಾಗಿ ನಡೆಯುತ್ತಿದ್ದೀರಿ, ನಾನು ನಿಧಾನವಾಗಿ ನಡೆಯುತ್ತಿದ್ದೇನೆ. ಓಕೆ, ಯು ಆರ್ ವಾಕಿಂಗ್ ಫಾಸ್ಟ್. ಹೌದು. ನಾನು ವೇಗವಾಗಿ. So I'm saying that okay, I'm going to walk slow. ಹೌದು, ನಾನು ವೇಗವಾಗಿ ನಡೆಯುತ್ತಿದ್ದೇನೆ, ನಾನು ಈಗ ನಿಧಾನವಾಗಿ ನಡೆಯುತ್ತೇನೆ. ಯು ಸೇ. ಹೌದು, ನಾನು ನಿಧಾನವಾಗಿ ನಡೆಯುತ್ತೇನೆ. ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ಹೂ ಹ್ಯಾಡ್ ಕಮ್ ಟು ಯುವರ್ ಹೌಸ್? ನಿಮ್ಮ ಮನೆಗೆ ಬಂಧುಗಳು ಹೋಗುತ್ತಾರೆ. ನಮ್ಮ ಮನೆಗೆ ಬಂಧುಗಳು ಹೋಗಿದ್ದಾರೆ. ಬಂದಿದ್ದಾರೆ. ನಮ್ಮ ಮನೆಗೆ ಬಂಧುಗಳು ಬಂದಿದ್ದಾರೆ. ಇನ್ನೊಂದ್ಸರಿ ಕೇಳ್ತೀನಿ ಅದೇ ಪ್ರಶ್ನೆ. ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ನಮ್ಮ ಮನೆಗೆ ಬಂಧುಗಳು ಬಂದಿದ್ದಾರೆ. ವೆರಿ ನೈಸ್, ವೆರಿ ನೈಸ್. ಅವರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬನ್ನಿ. ಐ ಆಮ್ ಟೆಲಿಂಗ್ ಯು ಬ್ರಿಂಗ್ ದೆಮ್ ಟು ಟೆಂಪಲ್. ಹೌದು, ನಾನು ಬಂಧುಗಳು ದೇವಸ್ಥಾನಕ್ಕೆ ಕರೆದುಕೊಂಡು ಬರ್ತೀನಿ. ಫ್ಯೂಚರ್ ಟೆನ್ಸ್. ಕರೆದುಕೊಂಡು ಬರ್ತೀನಿ ಅಥವಾ ಬರುತ್ತೇನೆ. ಕರೆದುಕೊಂಡು ಬರುತ್ತೇನೆ ಅಥವಾ ಬರ್ತೀನಿ. ಓಕೆ. ಬನ್ನಿ, ದೇವಸ್ಥಾನದಲ್ಲಿ ಭೇಟಿ ಮಾಡುತ್ತೇನೆ. ನೀವು ಬನ್ನಿ, ನಾನು ದೇವಸ್ಥಾನದಲ್ಲಿ ಭೇಟಿ ಮಾಡುತ್ತೇನೆ. ಸರಿ, ಧನ್ಯವಾದ. ತಡ ಮಾಡಬೇಡಿ. ಡೋಂಟ್ ಲೇಟ್. ಡೋಂಟ್ ಡೂ ಡಿಲೇ. ತಡ ಮಾಡಬೇಡಿ, ಬೇಗ ಬನ್ನಿ. ತಡ ಮಾಡಬೇಡಿ, ಬೇಗ ಬನ್ನಿ. ಬರ್ತೀನಿ, ಬೇಗ ಬರ್ತೀನಿ. ತಡ ಮಾಡಬೇಡಿ ಪ್ರೀತಿಯವರೇ, ಬೇಗ ಬನ್ನಿ. ವೆರಿ ಗುಡ್. ಇಸ್ ಎ ಫ್ಯೂಚರ್ ಟೆನ್ಸ್. ಬೇಗ ಬನ್ನಿ. I will come fast. Okay, did you understand now concept? Yes. Shall we try once again? Yes. Okay. Let us start with the conversation. Please listen others. Preeti madam, ನಮಸ್ಕಾರ. ನಮಸ್ಕಾರ ಜನಾರ್ದನ್ ಸರ್ ಅವರೇ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲಿಗೆ ಹೊರಟಿದ್ದೀರಿ? ನಾನು ದೇವಸ್ಥಾನಕ್ಕೆ ಹೋಗುತ್ತಿದ್ದೇನೆ. ನಾನು ದೇವಸ್ಥಾನಕ್ಕೆ ಬರುತ್ತಿದ್ದೇನೆ. ನೀವು ತುಂಬಾ ವೇಗವಾಗಿ ನಡೆಯುತ್ತಿದ್ದೀರಾ, ನಾನು ನಿಧಾನವಾಗಿ ನಡೆಯುತ್ತಿದ್ದೇನೆ. ಹೌದು, ನಾನು ನಿಧಾನವಾಗಿ ನಡುತ್ತೇನೆ. ಯು ಹ್ಯಾವ್ ಟು ಸೇ 2 ಸೆಂಟೆನ್ಸ್. ಹೌದು, ನಾನು ವೇಗವಾಗಿ ನಡೆಯುತ್ತಿದ್ದೇನೆ, ಈಗ ನಿಧಾನವಾಗಿ ನಡೆಯುತ್ತೇನೆ. ಓಕೆ, ಹೌದಾ? ಹೌದು, ನಾನು ವೇಗವಾಗಿ ನಡೆಯುತ್ತಿದ್ದೇನೆ. ಈಗ ಈಗ ನಿಧಾನವಾಗಿ ನಡೆಯುತ್ತೇನೆ. ನಿಧಾನವಾಗಿ ನಡೆಯುತ್ತೇನೆ. ಮನೆಗೆ ಯಾರು ಬಂದಿದ್ದಾರೆ ಪ್ರೀತಿರವರೇ? ನಮ್ಮ ಮನೆಗೆ ಬಂಧುಗಳು ಬರುತ್ತೇನೆ. ಬಂದಿದ್ದಾರೆ. ನಮ್ಮ ಮನೆಗೆ
ಬಂಧುಗಳು ಬಂದಿದ್ದಾರೆ. ಅವರನ್ನು, ನಿಮ್ಮ ಬಂಧುಗಳನ್ನ ದೇವಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಹೌದು, ನಾನು ಬಂಧುಗಳು ಬಂಧುಗಳನ್ನು 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 ಕರೆದುಕೊಡಿ ಬರುತ್ತೇನೆ. ಕರೆದುಕೊಂಡು ಕರೆದುಕೊಂಡು ಬರುತ್ತೇನೆ. ನಿಮ್ಮ ಬಂಧುಗಳನ್ನ ದೇವಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ನಾನು ಬಂಧುಗಳನ್ನು ಕರೆದುಕೊಂಡು ಬರುತ್ತೇನೆ. ವೆರಿ ಗುಡ್. ತಡ ಮಾಡಬೇಡಿ, ಬೇಗ ಬಂದ್ಬಿಡಿ. ಬೇಗ ಬರ್ತೀನಿ. ವೆರಿ ನೈಸ್. ಧನ್ಯವಾದ. ನಾನು ದೇವಸ್ಥಾನದಲ್ಲಿ ಭೇಟಿ ಮಾಡ್ತೇನೆ ನಿಮ್ಮನ್ನ. ಸರಿ, ದೇವಸ್ಥಾನ ಭೇಟಿ ಮಾಡ್ತೀನಿ. ವೆರಿ ಗುಡ್, ವೆರಿ ಗುಡ್, ಎಕ್ಸಲೆಂಟ್. ನೀವೀಗ ರಾಮಚಂದ್ರನ್ ಸರ್ ಜೊತೆ ಮಾತಾಡಿ ಇದನ್ನ. ರಾಮಚಂದ್ರನ್ ಸರ್ಗೆ ಗೆಸ್ಟ್ ಬಂದಿದ್ದಾರೆ. ನೀವು ಯು ಹ್ಯಾವ್ ಟು ಪ್ಲೇ ಮೈ ರೋಲ್. ರಾಮಚಂದ್ರನ್ ಸರ್ ವಿಲ್ ಪ್ಲೇ ಯುವರ್ ರೋಲ್ ನಾವ್. ಓಕೆ, ಮಾತಾಡಿ ಈಗ. ರಾಮಚಂದ್ರ ಸರ್, ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲಿಗೆ ಹೋಗಿದ್ದೆ? ನಾನು ದೇವಸ್ಥಾನಕ್ಕೆ ಹೋಗುತ್ತಿದ್ದೇನೆ. ಹೋಗುತ್ತಿದ್ದೇನೆ. ನೀವು ವೇಗವಾಗಿ ನಡೆಯುತ್ತಿದ್ದೀರಿ. ನಾನು ನಿಧಾನವಾಗಿ ನಡೆಯುತ್ತಿದ್ದೇನೆ. ನಾನು ವೇಗವಾಗಿ ನಡೆಯುತ್ತಿದ್ದೇನೆ. ನೀವು ನಿಧಾನವಾಗಿ ನಾನು ವೇಗವಾಗಿ ಯು ಶುಡ್ ಸೇ ಯುವರ್ ಸೆಲ್ಫ್. ನಾನು ವೇಗವಾಗಿ ನಡೆಯುತ್ತಿದ್ದೇನೆ. ಈಗ ನಾವು ನಿಧಾನವಾಗಿ ನಡೆಯುತ್ತೇನೆ. ನಾನು ವೇಗವಾಗಿ ನಡೆಯುತ್ತಿದ್ದೇನೆ. ಈಗ ನಿಧಾನವಾಗಿ ನಡೆಯುತ್ತಿದ್ದೇನೆ. ವೆರಿ ಗುಡ್. ನಡೆಯುತ್ತೇನೆ. ವೆರಿ ಗುಡ್. ನೀವು ಮನೆಗೆ ನಿಮ್ಮ ಮನೆಗೆ ಓಕೆ, ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ನಮ್ಮ ಮನೆಗೆ ಬಂಧುಗಳು ಬಂದಿದ್ದಾರೆ. ವೆರಿ ನೈಸ್. ಕ್ಯಾನ್ ವಿ ಆಲ್ಸೋ ಸೇ ನೆಂಟರು. ಬಂಧುಗಳು ಆರು ನೆಂಟರು, ಬೋತ್ ಆರ್ ಸೇಮ್. ನಮ್ಮ ಮನೆಗೆ ನೆಂಟರು ಬಂದಿದ್ದಾರೆ. ವೆರಿ ನೈಸ್. ಬಂದಿದ್ದಾರೆ. ಬಂದು ನೆಂಟರ ಧರ್ಮಸ್ಥಾನ ಬಂದಿದ್ದಾರೆ. ನೆಂಟರನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ನೆಂಟರನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ವೆರಿ ಗುಡ್. ಬಂಧಗಳೇ ಕರೆದುಕೊಂಡು ನೆಂಟರನ್ನು ಕರೆದುಕೊಂಡು ಬರುತ್ತೇನೆ. ಬರುತ್ತಿದ್ದೇನೆ. ಬಂಧುಗಳು ಕರೆದುಕೊಂಡು ಬರೆದಿದ್ದೇನೆ. ಬರುತ್ತೇನೆ ಅಥವಾ ಬರುತ್ತಿದ್ದೇನೆ. ಎನಿವನ್ ಯು ಕುಡ್ ಸೇ ಸರ್. ಬರುತ್ತೇನೆ. ನಾನು ಕರೆದುಕೊಂಡು ಬರುತ್ತೇನೆ. ವೆರಿ ನೈಸ್. ಓಕೆ, ತಡ ಮಾಡಬೇಡಿ. ತಡ ಮಾಡಬೇಡಿ. ಸರಿ, ಬೇಗ ಬರ್ತೀನಿ. ವೆರಿ ನೈಸ್. ಧನ್ಯವಾದ. ದೇವಸ್ಥಾನ ಭೇಟಿ ಮಾಡುತ್ತೀನಿ. ನಾನು ದೇವಸ್ಥಾನದಲ್ಲಿ ಭೇಟಿ ಮಾಡ್ತೀನಿ. ನಾನು ದೇವಸ್ಥಾನದಲ್ಲಿ ಭೇಟಿ ಮಾಡ್ತೀನಿ. ಭೇಟಿ ಮಾಡ್ತೇನೆ. ಹೌದು. ವೆರಿ ನೈಸ್. ರಾಮಚಂದ್ರನ್ ಸರ್, ನೀವೀಗ ಅಭಿರೂಪ್ ಜೊತೆ ಮಾತಾಡಿ.
Abhirup, Abhirup now avare. you have to pay Ramchandran sir role, and Preeti madam role Ramchandran sir will play now. Okay. ಅಭಿರೂಪ್ ಅವರೇ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ರಾಮಚಂದ್ರ ಅವರೇ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ವೇಗವಾಗಿ ನಡೆಯುತ್ತಿದ್ದೀರಿ. ಸರ್, ನೀವು ಎಲ್ಲಿಗೆ ಹೊರಟಿದ್ರಿ? ಎಲ್ಲಿಗೆ ಹೊರಟಿದ್ರಿ? ಎಲ್ಲಿಗೆ ಹೋಗಿದ್ರಿ? ನೋ ಹೊರಟಿದ್ದೀರಿ, ಹೊರಟಿದ್ದೀರಿ, ಹೊರಟಿದ್ದೀರಿ. ವೇರ್ ಆರ್ ಯು ಗೋಯಿಂಗ್? ಎಲ್ಲಿಗೆ ಹೊರಟಿದ್ದೀರಿ? ಓಕೆ, ವೇರ್ ಆರ್ ಯು ಗೋಯಿಂಗ್? ನೀವು ಎಲ್ಲಿಗೆ ಹೊರಟಿದ್ದೀರಿ? ನಾನು ದೇವಸ್ಥಾನಕ್ಕೆ ಹೋಗುತ್ತಿದ್ದೇನೆ. ವೆರಿ ನೈಸ್, ವೆರಿ ನೈಸ್. ನೀವು ವೇಗವಾಗಿ ನಡೆಯುತ್ತಿದ್ದೀರಿ. ನಾನು ನಿಧಾನ. ಸರ್, ಯು ಶುಡ್ ಟು ಸ್ಟೇ ಟ್ರೂ ಸ್ಟೇಟ್ಮೆಂಟ್. ಓಕೆ, ಯು ಆರ್ ವಾಕಿಂಗ್ ಟು ಮಚ್ ಫಾಸ್ಟ್ಲಿ, ಐ ಆಮ್ ವಾಕಿಂಗ್ ಸ್ಲೋಲಿ. ಹೇಳಿ. ನೀವು ವೇಗವಾಗಿ ನಡೆಯುತ್ತಿದ್ದೀರಿ, ನಾನು ನಿಧಾನವಾಗಿ ನಡೆಯುತ್ತಿದ್ದೇನೆ. ಹೌದು, ನಾನು ವೇಗವಾಗಿ ನಡೆಯುತ್ತಿದ್ದೇನೆ, ಈಗ ನಿಧಾನವಾಗಿ ನಡೆಯುತ್ತೇನೆ. ವೆರಿ ನೈಸ್, ವೆರಿ ನೈಸ್. ಧನ್ಯವಾದಗಳು, ಧನ್ಯವಾದಗಳು. ಕರೆ ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ಎಸ್, ಎಕ್ಸಲೆಂಟ್. ನಮ್ಮ ಮನೆಗೆ ಬಂಧುಗಳು ಬಂದಿದ್ದಾರೆ. ನಿಮ್ಮ ಬಂಧುಗಳು ಕರೆದುಕೊಂಡು ಬನ್ನಿ. ಬಂಧುಗಳನ್ನ ದೇವಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಬಂಧುಗಳ ದೇವಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ವೆರಿ ನೈಸ್. ಹೌದು, ಬಂಧುಗಳು ಕರೆದುಕೊಂಡು ಬರುತ್ತೇನೆ. ದೇವಸ್ಥಾನಕ್ಕೆ ಬರುತ್ತೇನೆ. ಇನ್ನೊಂದ್ಸರಿ ಹೇಳಿ ಸರ್, ರಾಮಚಂದ್ರನ್ ಸರ್, ಬಂಧುಗಳನ್ನ ಇನ್ನೊಂದ್ಸರಿ ಹೇಳಿ. ಬಂಧುಗಳೇ ಕರೆದುಕೊಂಡು ಬಂಧುಗಳೇ ದೇವಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಬಂಧುಗಳು ದೇವಸ್ಥಾನಕ್ಕೆ ಕರೆದುಕೊಂಡು ಬರುತ್ತೇನೆ. ವೆರಿ ನೈಸ್, ವೆರಿ ನೈಸ್. ತಡ ಮಾಡಬೇಡಿ. ಸರಿ, ಬೇಗ ಮಾಡಿ. ಬೇಗ ಬರುತ್ತೇವೆ. ಬರುತ್ತೇವೆ. ಸರಿ. ಬರುತ್ತೇವೆ. ಸರಿ, ಧನ್ಯವಾದಗಳು. ನಾವು ದೇವಸ್ಥಾನದಲ್ಲಿ ಭೇಟಿ ಮಾಡ್ತೇನೆ, ನೀವ್ ಹೇಳ್ಬೇಕು ಸರ್. ನಿಮ್ಮ ದೇವಸ್ಥಾನ ಭೇಟಿಯಾಗೋಣ ಅಥವಾ ಭೇಟಿ ಮಾಡ್ತೀನಿ. ಭೇಟಿ ಮಾಡುತ್ತೀನಿ. ವೆರಿ ನೈಸ್, ವೆರಿ ನೈಸ್. Jason, now Ramachandran sir role you should, Abhirup you should play, Jason will play the second role. Very nice. ಸ್ಟಾರ್ಟ್ ಮಾಡಿ. ನಮಸ್ಕಾರ ದೇಸನ್ ಅವರೇ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಭಿರೂಪ್ ರವರೇ? ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ನಾನು ದೇವಸ್ಥಾನಕ್ಕೆ ಹೋಗುತ್ತಿದ್ದೇನೆ. ನೀವು ಬಹಳ ವೇಗವಾಗಿ ನಡೆಯುತ್ತಿದ್ದೀರಿ, ನಾನು ನಿಧಾನವಾಗಿ ನಡೆಯುತ್ತಿದ್ದೇನೆ. ಸರಿ, ನಾನು ವೇಗವಾಗಿ ನಡೆಯುತ್ತಿದ್ದೇನೆ, ಈಗ ನಾನು ನಿಧಾನವಾಗಿ ನಡೆಯುತ್ತಿದ್ದೇನೆ. ವೆರಿ ಗುಡ್, ವೆರಿ ಗುಡ್, ವೆರಿ ನೈಸ್. ಸರಿ. ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ನನ್ನ ಮನೆ ಬಂಧಗಳು ಬಂದಿದೆ. No, ಬಂದಿದೆ you should not say. ಬಂದಿದೆ is like objects. ಬಂಧುಗಳು ಬಂದಿದ್ದಾರೆ. ಓಕೆ, ನನ್ನ ಮನೆಗೆ ಬಂಧಗಳು ಬಂದಿದ್ದಾರೆ. If you say like this, they will be run away from there itself. ನೀವು ಬಂಧುಗಳು ದೇವಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಓಕೆ, ನಾನು ಬಂಧುಗಳನ್ನು ಕರೆದುಕೊಂಡು ಬರ್ತೀನಿ. ವೆರಿ ನೈಸ್.
ಬಹಳ ಚೆನ್ನಾಗಿ ಹೇಳಿದ್ದಾರೆ. ಹಾ, that I forgot. ಮಾಡಬೇಡಿ. ತಡ. ತಾಡ ತಡ ಮಾಡಬೇಡಿ. ತಡ ತಡ ಮೀನ್ಸ್ ಲೇಟ್. ತಡ. ತಡ ಮಾಡಬೇಡಿ. ಹಾ, ಸರಿ, ನಾನು ಬೇಗ ಬರ್ತೀನಿ. ವೆರಿ ನೈಸ್, ವೆರಿ ನೈಸ್. ನಿಮ್ಮ ದೇವಸ್ಥಾನ ಭೇಟಿಯಾಗೋಣ. ಹಾ, ನಿಮ್ಮನ್ನು ನಿಮ್ಮನ್ನು ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಭೇಟಿ ಆಗ್ತೀನಿ, ಭೇಟಿಯಾಗುತ್ತೀನಿ. ಭೇಟಿ ಆಗ್ತೇನೆ, ಆಗುತ್ತೇನೆ. ವೆರಿ ನೈಸ್, ಸೂಪರ್ ಸೂಪರ್ ಸೂಪರ್. ಈಗ ಜೈಸನ್ ಮತ್ತೆ ಬಲ್ದೀಪ್, ನೀವು ಈಗ ಅಭಿರೂಪ್ ರೋಲ್ ಇಸ್ ಜೈಸನ್, ಬಲ್ದೀಪ್ ರೋಲ್ ಜೈಸನ್ ರೋಲ್. ನಮಸ್ಕಾರ ಜೇಸನ್ ಅವರೇ. ನಮಸ್ಕಾರ ಬಲ್ದೀಪ್ ಅವರೇ, ಚೆನ್ನಾಗಿದ್ದೀರಾ? ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಬಹಳ ಚೆನ್ನಾಗಿದ್ದೀನಿ. ಬಲ್ದೀಪ್ ಅವರೇ, ಎಲ್ಲಿಗೆ ಹೋಗುತ್ತಿದ್ದೀರಿ? ನಾನು ದೇವಸ್ಥಾನಕ್ಕೆ ಹೋಗುತ್ತಿದ್ದೇನೆ. ಹೋಗುತ್ತಿದ್ದೀರಿ. ನೀವು ಬಹಳ ವೇಗವಾಗಿ ನಡೆಯುತ್ತಿದ್ದೀರಿ. ನಾನು ನಿಧಾನವಾಗಿ ನಡೆಯುತ್ತಿದ್ದೇನೆ. ಹೌದು, ನಾನು ವೇಗವಾಗಿ ನಡೆಯುತ್ತಿದ್ದೇನೆ, ಈಗ ನಿಧಾನವಾಗಿ ನಡೆಯುತ್ತೇನೆ. ವೆರಿ ನೈಸ್, ವೆರಿ ನೈಸ್. ಯಾ, ನಿಮ್ಮ ಮನೆಗೆ ಯಾರು ಬಂದಿದ್ದೀರಾ? ಬಂದಿದ್ದಾರೆ. ನಿಮ್ಮ ಮನೆಗೆ ನಮ್ಮ ಮನೆಗೆ ಬಂದಿದ್ದಾರೆ? ಬಂಧುಗಳು ಬಂದಿದ್ದಾರೆ. ಸರಿ, ನೀವು ನಿಮ್ಮ ಬಂಧುಗಳೇ ದೇವಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಹೌದು, ನಾನು ಬಂಧುಗಳನ್ನು ಕರೆದುಕೊಂಡು ಬರ್ತೀನಿ. ತಡ ಮಾಡಬೇಡ, ಬೇಗ ಬಂದ್ಬಿಡಿ. ಸರಿ, ನಾನು ದೇವಸ್ಥಾನಕ್ಕೆ ಭೇಟಿ ಮಾಡ್ತೀನಿ. ದೇವಸ್ಥಾನದಲ್ಲಿ ಭೇಟಿ ಮಾಡ್ತೇನೆ. ದೇವಸ್ಥಾನದಲ್ಲಿ, ಓಕೆ. ಐ ಮೀಟ್ ಇನ್ ಟೆಂಪಲ್. ಸರಿ, ಅಲ್ಲಿ ಭೇಟಿ ಮಾಡ್ತೇನೆ. ವೆರಿ ನೈಸ್, ವೆರಿ ನೈಸ್, ಎಕ್ಸಲೆಂಟ್, ಎಕ್ಸಲೆಂಟ್. ಸೊ ಬಂದಿದ್ದೆ. ಎಸ್, ಗ್ರೇಟ್. ಬಹಳ ಚೆನ್ನಾಗಿ ಮಾತಾಡಿದ್ರಿ ಇಬ್ರು. ಬಂದಿದ್ದೇನೆ ಮೀನ್ಸ್ ಐ ಹ್ಯಾವ್ ಕಮ್ ಟು ಟೆಂಪಲ್. ನಾನು ದೇವಸ್ಥಾನಕ್ಕೆ ಬಂದಿದ್ದೇನೆ. ಐ ಹ್ಯಾವ್ ಗಾನ್ ಟು ಅಮೇರಿಕಾ. ನಾನು ಅಮೇರಿಕಾಗೆ ಹೋಗಿದ್ದೇನೆ. ಐ ಹ್ಯಾವ್ ಈಟನ್ ದ ಲಂಚ್. ನಾನು ಊಟ ಮಾಡಿದ್ದೇನೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಮಾಡಿದ್ದೇನೆ, ಹೋಗಿದ್ದೇನೆ, ಮಲಗಿದ್ದೇನೆ, ಮಾತನಾಡಿದ್ದೇನೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಯಾರು ಬಂದಿದ್ದಾರೆ? ಅಭಿರೂಪ್, ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ಯು ಹ್ಯಾವ್ ಟು ಸೇ ಡಿಫ್ರೆಂಟ್ ಆನ್ಸರ್ ನಾವು. ಓಕೆ? ನೀನು ನನ್ನನ್ನು ಕೇಳು, ನಾನು ಹೇಳ್ತೀನಿ. ಯು ಆಸ್ಕ್ ಮೀ, ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ಜನಾರ್ದನ್ ರವರೇ, ನಿಮ್ಮ ಗೋ ಹೆಡ್. ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ಅಭಿರೂಪ್ ರವರೇ, ನಮ್ಮ ಮನೆಗೆ ನಮ್ಮ ಸ್ನೇಹಿತರು ಬಂದಿದ್ದಾರೆ. ಆಸ್ಕ್ ಒನ್ಸ್ ಅಗೇನ್. ಜನಾರ್ದನ್ ರವರೇ, ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ನಮ್ಮ ಮನೆಗೆ ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ಒನ್ಸ್ ಅಗೇನ್. ಜನಾರ್ದನ್ ರವರೇ, ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ನಮ್ಮ ಮನೆಗೆ ಅಜ್ಜಿ ತಾತ ಬಂದಿದ್ದಾರೆ. ಜನಾರ್ದನ್ ರವರೇ, ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ನಮ್ಮ ಮನೆಗೆ ನಮ್ಮ ಬಾಸ್ ಬಂದಿದ್ದಾರೆ. ಯು ಕ್ಯಾನ್ ಆಸ್ಕ್ ಒನ್ ಮೋರ್ ಕ್ವೆಶ್ಚನ್. ಜನಾರ್ದನ್ ರವರೇ, ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ನಮ್ಮ ಮನೆಗೆ ನನ್ನ ಓಲ್ಡ್ ಫ್ರೆಂಡ್ಸ್ ಬಂದಿದ್ದಾರೆ. ವೆರಿ ನೈಸ್. ಸೊ ಈಗ ಹೇಳ್ಬೇಕು. ಈಗ ಬಲ್ದೀಪ್, ನೌ ಯು ಆಸ್ಕ್ ದ ಸೇಮ್ ಕ್ವಶನ್ ಟು ಅಭಿರೂಪ್. ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ ಕೇಳಿ. ಈಗ 5 questions, 5 times ಕೇಳಿ. ಓಕೆ ಸರ್. ಅಭಿರೂಪ್ ರವರ, ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ಬಲ್ದೀಪ್ ರವರೇ, ನಮ್ಮ ಮನೆಗೆ
ಮೈ ಸನ್. ಮಕ್ಕಳು. ಮೈ ಡಾಟರ್. ಮಕ್ಕಳು. ನನ್ನ ಮಗಳು. ನನ್ನ ಮಗಳು ಡಾಟರ್. ಡಾಟರ್ ಮಗಳು. ಮಕ್ಕಳು ಇಸ್ ಕಿಡ್ಸ್. ಕಿಡ್ಸ್. ನನ್ನ ಮಗಳು ಬಂದಿದ್ದಾರೆ. ಬಂದಿದ್ದಾಳೆ ಇಸ್ ಎ ಸಿಂಗ್ಯುಲರ್, ನೋ? ಬಂದಿದ್ದಾಳೆ. ಓಕೆ ಓಕೆ, ಫಾರ್ ಗರ್ಲ್ಸ್ ಬಂದಿದ್ದಾಳೆ. ಸಿಂಗ್ಯುಲರ್ ಇಸ್ ದಾಲೆ. ಓಕೆ. ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ಅಭಿರೂಪ್ರಬ್ರ. ನಮ್ಮ ಮನೆಗೆ ನಮ್ಮ ತಾಯಿ ಬಂದಿದ್ದಾರೆ. ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ನಿಮ್ಮ ಮನೆಗೆ. ನಮ್ಮ ಮನೆಗೆ ನಮ್ಮ ಗೆಳೆಯತ್ತು ಬಂದಿದ್ದಾರೆ. ಓಕೆ. ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ನಮ್ಮ ಮನೆಗೆ ನಮ್ಮ ಹೆಂಡತಿ ಬಂದಿದ್ದಾರೆ. ಓಕೆ. ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ನಮ್ಮ ಮನೆಗೆ ನಮ್ಮ ನಾಯಿ ಬಂದಿದ್ದಾರೆ. ನಾಯಿ ಬಂದಿದೆ. ನಾಯಿ ಬಂದಿದ್ದಾರೆ ವಿತ್ ರೆಸ್ಪೆಕ್ಟ್. ಡಾಗ್ ಆಲ್ಸೋ ಯು ಆರ್ ಗಿವಿಂಗ್ ರೆಸ್ಪೆಕ್ಟ್, ಬಟ್ ಯು ಶುಡ್ ಸೇ ಬಂದಿದೆ. ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ನಮ್ಮ ಮನೆಗೆ ಮಹೇಂದ್ರ ಸಿಂಗ್ ಧೋನಿ ಬಂದಿದ್ದಾರೆ. ವೆರಿ ನೈಸ್, ವೆರಿ ನೈಸ್. ಪ್ಲೀಸ್ ಸೆಂಡ್ ಟು ಅವರ್ ಹೌಸ್ ಆಲ್ಸೋ. ಓಕೆ. ನೆಕ್ಸ್ಟ್ ಬಲ್ದೀಪ್, ನೀವು ಆನ್ಸರ್ ಮಾಡಿ. ಜೈಸನ್ ಈಗ ಪ್ರಶ್ನೆ ಕೇಳಿ. ಜೈಸನ್, ಯು ಆಸ್ 5 times ಟು ಬಲ್ದೀಪ್. ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ಬಲ್ದೀಪ್ ರವರೇ, ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ಜೇಸನ್ ಅವರೇ, ನಮ್ಮ ಮನೆಗೆ ಬಂಧುಗಳು ಬಂದಿದ್ದಾರೆ. ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ನಮ್ಮ ಮನೆಗೆ ನನ್ನ ಸ್ನೇಹಿತ ಬಂದಿದ್ದಾರೆ. ನಮ್ಮ ಅಪ್ಪ, ನನ್ನ ತಂಗ, ತಾಯಿ ಬಂದಿದ್ದಾರೆ. ಮತ್ತೆ ತಾಯಿ ಬಂದಿದ್ದಾರೆ. ಸರಿ. ಬಲ್ದೀಪ್ ರವರೇ, ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ನನ್ನ ಮನೆಗೆ ಬಗಲು ಬಂದಿದ್ದಾಳೆ. ನನ್ನ ಮಗಳು ಬಂದಿದ್ದಾಳೆ. ಸರಿ. ಬಲ್ದೀಪ್ ರವರೇ, ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ನಮ್ಮ ಮನೆಗೆ ನಾಯಿ ಬಂದಿದೆ. ನನ್ನ ನಾಯಿ ಬಂದಿದೆ. ರಿಮೋಟ್ ಬಂದಿದೆ. ಮೊಬೈಲ್ ಬಂದಿದೆ. ಆಬ್ಜೆಕ್ಟ್ಸ್, ಲ್ಯಾಪ್ಟಾಪ್, ಆಬ್ಜೆಕ್ಟ್ ಬಂದಿದೆ. ಕೊರಿಯರ್ ಬಂದಿದೆ. ಎನಿ ಆಬ್ಜೆಕ್ಟ್ಸ್ ಬಂದಿದೆ. ಎನಿ ಹ್ಯೂಮನ್ ಬೀಯಿಂಗ್ಸ್ ಬಂದಿದ್ದಾರೆ, ಬಂದಿದ್ದಾಳೆ, ಬಂದಿದ್ದಾನೆ. ಕ್ವೆಶ್ಚನ್ ಕೇಳಿ ಸರ್. ಓಕೆ, ಆಯ್ತು. ಓಕೆ. ಪ್ರೀತಿ ಅವರೇ, ನೀವೀಗ ಪ್ರಶ್ನೆ ಕೇಳಿ, ಜೈಸನ್ ಉತ್ತರ ಕೊಡ್ತಾರೆ. ಓಕೆ. ಜೇಸನ್ ಅವರೇ, ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ಪ್ರೀತಿರವರೇ, ನನ್ನ ಮನೆಗೆ ನನ್ನ ಸ್ನೇಹಿತರು ಬಂದಿದ್ದಾರೆ. ವೆರಿ ಗುಡ್, ವೆರಿ ಗುಡ್. ನಿಮ್ಮ ಮನೆ ಯಾರು ಬಂದಿದ್ದಾರೆ? ನಿಮ್ಮ ಮನೆಗೆ, ಪ್ರೀತಿಯವರೇ, ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ಪ್ರೀತಿರವರೇ, ನನ್ನ ಮನೆಗೆ ನಮ್ಮ ತಾತ ಬಂದಿದ್ದಾರೆ. ಬಂದಿದ್ದಾರೆ. ಎಸ್, ಆಲ್ರೆಡಿ present perfect tense, already the action completed, so that's why you should say ಬಂದಿದ್ದಾರೆ. Okay, third time. ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ಪ್ರೀತಿರವರೇ, ನನ್ನ ಮನೆಗೆ ನನ್ನ ಮಗನು ಸ್ನೇಹಿತರು ಬಂದಿದ್ದಾರೆ. ವೆರಿ ನೈಸ್, ಗ್ರೇಟ್, ಬಹಳ ಚೆನ್ನಾಗಿ ಹೇಳಿದಿರಾ. ಓಕೆ. ಜೇಸನ್ ಅವರೇ, ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ಪ್ರೀತಿರವರೇ, ನನ್ನ ಮನೆಗೆ ಪೋಸ್ಟ್ ಮ್ಯಾನ್ ಬಂದಿದ್ದಾರೆ. ವೆರಿ ನೈಸ್. ಜೇಸನ್ ಅವರೇ,
ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ಪ್ರೀತಿ ಅವರೇ, ನನ್ನ ಮನೆಗೆ ನಮ್ಮ ತಾಯಿ ಬಂದಿದ್ದಾರೆ. ಸರ್, Yes. ಇದು ಬಂದಿದ್ದಾರೆ or ಬಂದಿದ್ದಾರೆ? Is there a difference between the two? ಬಂದಿದ್ದಾರೆ Ah, or ಬಂದಿದ್ದಾರೆ, ಬಂದಿದ್ದಾರೆ. Present there is no difference perfect. between, there is no word called ಬಂದಿದ್ದಾರೆ, right? It's ಬಂದಿದ್ದಾರೆ only. There is no ಹಾ, ಬಂದಿದ್ದಾರೆ. ಬಂದಿದ್ರೆ ನೋ, ಬಂದಿದ್ದಾರೆ. BANDIDDIRE, ಬಂದಿದ್ದಾರೆ. And for daughter, it was ಬಂದಿದ್ದಾಳೆ. ಬಂದಿದ್ದಾಳೆ. Yeah, for first person. Yeah. ಸಿಂಗ್ಯುಲರ್ ಬಂದಿದ್ದಾನೆ, ಬಂದಿದ್ದಾನೆ. Take example, I will tell you. ನಾನು ಬಂದಿದ್ದೇನೆ. You please remember, keep it, give your attention. ನಾನು ಬಂದಿದ್ದೇನೆ. I have come. We have come. ನಾವು ಬಂದಿದ್ದೇವೆ. You have come. ನೀನು ಬಂದಿದ್ದೀಯಾ. Now I am telling plural. You have come. ನೀವು ಬಂದಿದ್ದೀರಿ. It has come. ಅದು ಬಂದಿದೆ. She has come. ಅವಳು ಬಂದಿದ್ದಾಳೆ. He has come. ಅವನು ಬಂದಿದ್ದಾನೆ. They have come. ಅವರು ಬಂದಿದ್ದಾರೆ. Is it clear? ನಾನು ಬಂದಿದ್ದೇನೆ, ನಾವು ಬಂದಿದ್ದೇವೆ, ನೀನು ಬಂದಿದ್ದೀಯಾ, ನೀವು ಬಂದಿದ್ದೀರಿ, ಅದು ಬಂದಿದೆ, ಅವನು ಬಂದಿದ್ದಾನೆ, ಅವಳು ಬಂದಿದ್ದಾಳೆ, ಅವರು ಬಂದಿದ್ದಾರೆ. ಓಕೆ, ನೀವು ರಿಪೀಟ್ ಮಾಡ್ಬೇಕು ಆಮೇಲೆ ಇದನ್ನ. ಈಗ ಪ್ರೀತಿಯವರೇ, ರಾಮಚಂದ್ರನ್ ಸರ್ ಪ್ರಶ್ನೆ ಕೇಳ್ತಾರೆ, ನೀವು ಉತ್ತರ ಕೊಡಿ ಈಗ. ಓಕೆ, ಸರಿ. ಈಗ ನೀವು ಬೈ ದ ಟೈಮ್ ಅಭಿರೂಪ್, ಬಲ್ದೀಪ್, ಜೈಸನ್, ನೀವು ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ಐ ಹ್ಯಾವ್ ಕಮ್, ವಿ ಹ್ಯಾವ್ ಕಮ್, ಇದನ್ನ ಹೇಳ್ಬೇಕು ನೀವೀಗ. ಗೆಟ್ ರೆಡಿ ಫಾರ್ ದಟ್. ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ನಮ್ಮ ಮನೆಗೆ ನಮ್ಮ ಸ್ನೇಹಿತ ಬಂದಿದ್ದಾರೆ. ವಾಟ್ ವಾಸ್ ದಿ ನೆಕ್ಸ್ಟ್ ಒನ್ ಸರ್? ಸೇಮ್ ಕ್ವಶನ್. ಸೇಮ್. ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ನಮ್ಮ ಮನೆಗೆ ನಮ್ಮ ಮಗಳು ಬಂದಿದ್ದಾಳೆ. ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ನಮ್ಮ ಮನೆಗೆ ನಮ್ಮ ಅಮ್ಮ ಅಪ್ಪ ಬಂದಿದ್ದಾರೆ. ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ನಮ್ಮ ಮನೆಗೆ ನಮ್ಮ ನಾಯಿ ಬಂದಿದ್ದಾಳೆ. ನಿಮ್ಮ ಮನೆಗೆ ಬಂದಿದೆ. ಐ ಥಿಂಕ್ ಫಾರ್ ನಾಯಿ ಬಂದಿದೆ. ಎಸ್. ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ನಿಮ್ಮ ಮನೆಗೆ ನಮ್ಮ ಮನೆಗೆ ಪ್ಲಂಬರ್ ಬಂದಿದ್ದಾಳೆ. ಲಾಸ್ಟ್ ಒನ್. ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ? ನಿಮ್ಮ ಮನೆಗೆ ನನ್ನ ತಾಯಿ ಬಂದಿದ್ದಾಳೆ. ಧನ್ಯವಾದಗಳು. ಧನ್ಯವಾದ. So anyone noted that sir was talking about so many, this ನೀವು ಬಂದಿದ್ದಾರೆ, then ಅವಳು ಬಂದಿದ್ದಾಳೆ, ಅವನು ಬಂದಿದ್ದಾನೆ. Anyone made the notes? I didn't note down. Too fast, too furious. Yeah, too fast. We'll have to do it one more time, sir. Yeah, we'll have to ask. Let me repeat. ನಾನು ರಿಪೀಟ್ ಮಾಡ್ತೀನಿ. ಓಕೆ. ಐ ಹ್ಯಾವ್ ಕಮ್, ನಾನು ಬಂದಿದ್ದೇನೆ. ಬಂದಿದ್ದೇನೆ. We have come, ನಾನು ಬಂದಿದ್ದೇನೆ. ಬಂದಿದ್ದೇನಾ? For I have come. ಬಂದಿದ್ದೇನೆ. ಬಂದಿದೆ. We have come. I have come. Okay. Next. We have come. ನಾವು ಬಂದಿದ್ದೇವೆ. ನಾವು ಬಂದಿದ್ದೇವೆ. ದೇವೆ. We have come. Okay.
Yeah. She has come. Avalu ಬಂದಿದ್ದಾಳೆ. No, ಬಂದಿದ್ದಾಳೆ is she. So she has come. She. Yeah, Yeah, she has yeah. come. And he means he. ಅವಳು ಅವನು ಬಂದಿದ್ದಾನೆ. That is boy, right? He has come. Boy. He has come. ಅವನು ಬಂದಿದ್ದಾನೆ. They And have then come. They have come is ಅವರು ಬಂದಿದ್ದಾರೆ. okay, they have come. Okay, so ಅವರು there are 5. I have come, we have come, she has come, he has come, they have come. I have They come, have- we have come, she has come, he has come, they have come. Okay. The last one. Okay. One non-object also. Dog has come. For example, dog has come. Nai bandide. So bandide. nai bandide. Nai bandide, right? Yeah. Yeah, nai bandide. But nai bandide, when we say it, look, any dog has come. So we'll have to say Nana, Nana, or we say Namma. Namma, nai bandide, Anna, mine. Nana. My dog. You can has attach it. You can attach it. Possess this. Basically, my dog has come. Nanu Or nai our Nai dog bandide. has come. Or our dog has come. Yeah. Namma is our, right? So my dog has come, Namma- our dog has ನಮ್ಮ ನಾಯಿ ಬಂದಿದೆ. So Baldi, can you repeat? I have come. ನಾನು ಬಂದಿದ್ದೇವೆ. I have come is ನಾನು ಬಂದಿದ್ದೇನೆ. ಬಂದಿದ್ದೇನೆ. ಹ್ಮ್. We have come. ನಾವು ಬಂದಿದ್ದೇವೆ. ನಾವು ಬಂದಿದ್ದೇವೆ. ದೇವೆ. So here it is ದೇವೆ, there it is ದೇನೆ. ದೇನೆ, correct. And she has come is ಅವಳು ಬಂದಿದ್ದಾಳೆ. he has come, ಅವರು ಬಂದಿದ್ದಾರೆ. No, he has come as ಅವನು ಬಂದಿದ್ದಾನೆ. So he has come as ಅವನು ಬಂದಿದ್ದಾನೆ. ಬಂದಿದ್ದಾನೆ. Yeah, correct. L replaces with N. Okay, so ಅವನು ಬಂದಿದ್ದಾನೆ. They have come is ಅವರು ಬಂದಿದ್ದಾರೆ. Non-living thing. Our dog has come. ನಮ್ಮ ನಾಯಿ ಬಂದಿದೆ. ಕೊರಿಯರ್ ಬಂದಿದೆ. ಕೊರಿಯರ್ ಬಂದಿದೆ, correct. ಬಂದಿದೆ. ಕೊರಿಯರ್ ಬಂದಿದೆ. That is a left or? Maybe lost his connection. I see, okay. We should plan some get together in the future. Yeah, we should. We should. Yeah, if at least people who are staying nearby, like I stay in Bangalore South. I don't know who stays in Bangalore South. I'm in South. Okay, where do you stay, madam? Arkere. I stay in this L&T South City. What about you? Okay. Begur Kopa Road. I stay at Begur Kopa Road. Okay. Begur Kopa Road. yeah. That other side of the Yeah. 80 feet route, then 80 feet road, Arakere, then that side, right? Yes. That Prestige Song of Prestige is South. there, Song of South. Yes. Yeah, Song of I stay there. Nice. Abhirup, where do you stay? I stay in North Bangalore, like in this Bharti city. Bharti City. Okay, that's near Hebbal, right? Okay. Yeah, Thanisandra they say, but yeah, near. Okay. I'm on the Jason, far sir, end how of it, on the Where far do you east stay? side. Far east. Yeah, Okay. Kadugodi side. Kadugodi. Okay. Okay. Adgod is Koramangala, right? No, That Kadugodi. Oh, Kadugodi. Kadugodi. Okay. Yeah, that's Whitefield. very far. End of Yeah, Whitefield. it's right. Yeah, east of Whitefield. That's even more. East of- Yeah. Kadugodi is near But- Wonderla, right?